ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಕೋರ್ಟ್ ಅನುಮತಿ ನೀಡಿರ್ತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಹಾಜರಾಗಿ ಒಂದಿಷ್ಟು ಮಾಹಿತಿಗಳನ್ನು ನೀಡಿ ವಿದೇಶಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಥಾಯ್ಲೆಂಡ್ನಲ್ಲಿ ಪ್ಲ್ಯಾನ್ ಆಗಿದೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಈಗ ಇವತ್ತು ದರ್ಶನ್ ಅವರ ನಿವಾಸದ ಬಳಿ ಕೂಡ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಸೊ ಸಹಜವಾಗಿ ಅವರು ಈಗ ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಅವರ ಕಾರು ಕೂಡ ಸಿದ್ಧವಾಗಿದೆ. ಸೊ ಈಗಿರುವಂತಹ ಮಾಹಿತಿ ಪ್ರಕಾರ RR ನಗರದ ನಿವಾಸದಿಂದ ಅವರು ಕೋರ್ಟ್ಗೆ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇರ್ತಕ್ಕಂಥದ್ದು. ಸೊ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಯಥಾ ಪ್ರಕಾರ ದರ್ಶನ್ ಅವರ ನಿವಾಸದ ಮುಂದೆ ಇರ್ತಕ್ಕಂಥದ್ದು. ಅವ್ರನ್ನ ನೋಡೋಕ್ಕೆ, ಮಾತಾಡ್ಸೋಕ್ಕೆ, ಕೈ ಕುಲ್ಕೋಕ್ಕೆ, ಫೋಟೋ ತೆಗೆದುಕೊಳ್ಳೋಕ್ಕೆ ಯಥಾ ರೀತಿ ಹೇಗಿರ್ತಾಯಿದ್ರು ಅದೇ ರೀತಿ ಇವತ್ತು ಕೂಡ ಇಲ್ಲಿಂದ ಹೊರಡುವಂತಹ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಒಂದಿಷ್ಟು ಅಭಿಮಾನಿಗಳು ಇಲ್ಲಿ ನಿವಾಸದ ಮುಂದೆ ಕೂಡ ಅವ್ರ ಜೊತೆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು RR ನಗರದ ನಿವಾಸದಿಂದ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. ಸೊ ಹೀಗಾಗಿ ನಂತರ ವಿದೇಶಕ್ಕೂ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗಾಗಿ ತೆರಳುವಂಥ ಪ್ಲ್ಯಾನ್ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಈ ಭಾಗದಲ್ಲೂ ಕೂಡ ಇದ್ದಾರೆ, ನೋಡ್ತಾ ಇರಬಹುದು. ಅಂದರೆ ಅವರ ನಿವಾಸದ ಬಳಿ ಯಾವಾಗಲೂ ಕೂಡ ಅಭಿಮಾನಿಗಳಿರ್ತಾರೆ, ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದೇ ಪ್ರಕಾರ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥವರು ಇಲ್ಲಿ ದರ್ಶನ್ ಅವರ ನಿವಾಸದ ಬಳಿ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗೀಡ್, TV9 ಬೆಂಗಳೂರು.